ನಮಸ್ಕಾರ, ನಾನಿಂದು ಮೈಸೂರು ಜಿಲ್ಲಾ ವರದಿಗಾರ, ಹಾಗೇನೆ ತಾಲೂಕು ಸಂಜೆ ಮುಗಿಲು ಪತ್ರಿಕೆಯ ಎಸ್ಟಾಬಿಟಿಗೋಸ್ಕರ ಬಂದಿರುವಂಥದ್ದು. ಇವತ್ತು ನಮ್ಮ ಹೆಮ್ಮೆಯ ಆಟೋ ಚಾಲಕರು ಸಂಜೆ ಮುಗಿಲು ಬಗ್ಗೆ ಬಹಳ ವಿಶ್ವಾಸವಾಗಿ ಮಾತಾಡಿದ್ರು. ನಿನ್ನೆ ನಮ್ಮ ಬನ್ನೂರಿಗೆ ಬಂಡ್ಲು ತಲುಪಿಸೋ ಕೆಲಸ ಕೂಡ ಅವರೇ ಮಾಡಿದ್ರು ಪಾಪ. ಹಾಗಾಗಿ ಇವತ್ತು ನರಸೀಪುರದಲ್ಲಿ ಸಂಜೆ ಮುಗಿಲು ಪತ್ರಿಕೆಯ ಎಸ್ಟಾಬಿಟಿಗೋಸ್ಕರ ಬಂದಿರೋದೀನಿ. ಜೊತೆಗೆ ಎಲ್ಲ ಕೂಡ ಪ್ರಚಾರ ಕೂಡ ಮಾಡ್ತಾ ಇದೀವಿ. ಮತ್ತೆ ಮುಖ್ಯವಾಗಿ ಇಲ್ಲಿ ಕಾಣ್ತಿರುವಂಥದ್ದು ನೋಡ್ತಾ ಇದ್ರೆ ಇಲ್ಲಿ ಪುರಸಭಾ ವ್ಯಾಪ್ತಿಗೆ ಬರುವಂತ ಒಂದು LED ಅದು LED ಬಂದು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಎಲ್ಲಾ ವಿಚಾರಗಳನ್ನ ಕೂಡ ಸೇವಿಸೋದಕ್ಕೆ ಅಂತ ಜನಪ್ರತಿನಿಧಿಗಳು ಮಾಡಿರುವಂತ LED ಅದು. ಆ LED ಡಿಸ್ಪ್ಲೇ ನೋಡಿ ಹೆಂಗಿದೆ ಅದು. ಆಯ್ತು, ಇದನ್ನ ರೆಡಿ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ದಿರಂತ ಪುರಸಭಾ ವ್ಯಾಪ್ತಿ ಇರುವಂತವ್ರು. ಹಾಗಾಗಿ ಇದು ತೆರಿಗೆ ಹಣ ನೋಡಿ, ಎಲ್ಲೇ ಕಷ್ಟಪಟ್ಟು ಆಟೋ ಚಾಲಕರು ಏನು ತೆರಿಗೆ ಕಟ್ತಾರೆ, ಸಾರ್ವಜನಿಕ ತೆರಿಗೆ ಕಟ್ತಾರೆ, ಆ ತೆರಿಗೆ ಹಣ ಆ LED ಯಲ್ಲಿದೆ. ಆ LED ನೋಡಿ ಯಾವ ಮಟ್ಟಿಗಿದೆ. ಕೇವಲ ಇದೊಂದೇ ತಾಲೂಕಲ್ಲ, ಎಲ್ಲಾ ತಾಲೂಕಲ್ಲೂ ಇದೇ ಕತೆ, ನಮ್ಮ ಬನ್ನೂರಿನಲ್ಲೂ ಇದೇ ಕತೆ. LED ಆನ್ ಆಗಲ್ಲ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಈಗ ರಾಜ್ಯ ಸರ್ಕಾರಗಳ ಎಲ್ಲ ಅನುದಾನಗಳು ವಿಚಾರಗಳು ಕೂಡ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಈಗಿರಂತ ರಾಜ್ಯ ಸರ್ಕಾರದ್ದು. ಅದಕ್ಕೆ ನೀವು ಇಂಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರಕ್ಕೆ ನೀವೇ ತೊಂದರೆ ಕೊಡ್ತಾ ಇರೋದು. ಸಂಬಂಧಪಟ್ಟಂತ ಪುರಸಭಾ ಅಧಿಕಾರಿಗಳು ನೀವು ರೆಡಿ ಮಾಡಿಸಿ, ಅದನ್ನ ಯಾರು ಟೆಂಡರ್ ತಗೊಂಡವನೆ ಅವನಿಗೆ ಕರೆದು ಉಗಿದು ಆ LED ರೆಡಿ ಮಾಡಿಸಿ. ಆ LED ಏನೇನು ಡಿಸ್ಪ್ಲೇ ಬರ್ತದೆ ಗೊತ್ತಾ, ರಾಜ್ಯ ಸರ್ಕಾರದ ಎಲ್ಲ ಆಯಮಾನಗಳು ಕೂಡ ಬರ್ತದೆ. ಏನೆಲ್ಲ ರಾಜ್ಯ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ, ಕೇಂದ್ರ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಅನ್ನೋ ಆ LED ಡಿಸ್ಪ್ಲೇ ಮಾಡುತ್ತೆ. ನಿಮ್ ಯೋಗ್ಯತೆಗೆ ಆ LED ಡಿಸ್ಪ್ಲೇ ಕೂಡ ರೆಡಿ ಮಾಡ್ಕೊಳ್ಳೋ ಯೋಗ್ಯತೆ ಇದೆ ಅಂತ ಜನಪ್ರತಿನಿಧಿಗಳು ಈಗ ಆಲ್ರೆಡಿ ಬಾಡಿ ಇಲ್ಲ ಅಂತ ಕೇಳಿದ್ರೆ ಅಟ್ಲೀಸ್ಟ್ ನೀವು ಅಧಿಕಾರಿಗಳು ನೀವು ಆಯ್ತಾ, ನೀವು ಅಧಿಕಾರಿಗಳು ರೆಡಿ ಮಾಡ್ಕೊಳ್ಳಿ LED ಟಿವಿನ. ಸರ್ಕಾರದ ದುಡ್ಡಲ್ಲ ಅದು, ಜನಸಾಮಾನ್ಯರ ದುಡ್ಡು, ತೆರಿಗೆ ದುಡ್ಡು ಅದು. ನಾವು ನೋಡ್ತಾ ಇದ್ರೆ ಇದು ನರಸೀಪುರದ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿರುವಂತ ಎಲ್ಲ LED ಹಾಕಿದ ಏನು ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರ. ಯಾವುದೇ ಸರ್ಕಾರಗಳು ಬರಲಿ ಅದು ನಮ್ ದುಡ್ಡು. ಜೊತೆಗೆ ಇದು ಜನಗಳಿಗೆ ಅನುಕೂಲ ಆಗುವಂಥದ್ದು. ಇವತ್ತು ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ರಾಜ್ಯ ಸರ್ಕಾರದ ಮೇಲೆ ಉಗಿಯೋದು ಜನ. ಯಾವ ಸರ್ಕಾರ ರೀ ಇದು LED ಡಿಸ್ಪ್ಲೇ ಇಲ್ಲ ಅಂತ? ಏನೇನು ಡಿಸ್ಪ್ಲೇ ಬರುತ್ತೆ ಗೊತ್ತಾ, ನಿಮ್ಮ ಭಾಗ್ಯಗಳೆಲ್ಲ ಡಿಸ್ಪ್ಲೇ ಬರುತ್ತೆ ಅಲ್ಲಿ. ಎಲ್ಲಿ ಡಿಸ್ಪ್ಲೇನೇ ಬರ್ತಾ ಇಲ್ಲ ನಿಮ್ಮ ಭಾಗ್ಯಗಳು. ಆಯ್ತಾ, ಯಾವ್ದು ರಾಜಕೀಯ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ನಾನು. ಆ LED ಡಿಸ್ಪ್ಲೇ ಏನಿದೆ, ಆ LED ಡಿಸ್ಪ್ಲೇನ ರೆಡಿ ಮಾಡ್ತೀವಿ. ಯಾವ ಟೆಂಡರ್ ತಗೊಂಡು ಅದನ್ನ ಅಟ್ಲೀಸ್ಟ್ ಅದನ್ನು ಮಾಡೋಕ್ಕಾಗಲ್ಲ ನೀವು ಪುರಸಭೆ ವ್ಯಾಪ್ತಿಯಲ್ಲಿ. ನಿಮ್ ಕೆಲ ಮೂಲಭೂತ ಸೌಕರ್ಯಗಳು ಕೊಡಕ್ಕಾಗಲ್ಲ ಕೆಲವೊಂದು. ತಾವೇನ್ ನೋಡ್ತಾ ಇದ್ರೆ ಇಲ್ಲಿ ಆ LED ಡಿಸ್ಪ್ಲೇನ ರೆಡಿ ಮಾಡ್ಬೇಕು ನೀವು. ಇದು ಬನ್ನೂರಲ್ಲಿ ಇದೇ ತರ ಆಗಿದೆ, ನರಸೀಪುರದಲ್ಲಿ ಕೂಡ ಇದೇ ತರ ಇದೆ. ಇಡೀ ರಾಜ್ಯದಲ್ಲಿ ಇರುವಂತ ಪುರಸಭಾ ವ್ಯಾಪ್ತಿಯಲ್ಲಿ ಏನೇ LED ಶೋ ಮಾಡಿದ್ರೆ ಸರ್ಕಾರಿ ಅಧೀನದಲ್ಲಿದ್ದಾಗ ಸರ್ಕಾರದ ಅಧೀನ ವ್ಯಕ್ತಿತ್ವಗಳು ಇರುವಂತ ಒಂದು ಸಂದರ್ಭದಲ್ಲಿ ನಮ್ಮ ತೆರಿಗೆ ಹಣ ಇವತ್ತು ಆ LED ಬೇಡದಿರೋ ಕೆಲಸಗಳಿಗೆ ಇರುವಂತ LED ವೇಸ್ಟ್ ಆಗಿ ನಿಂತಿರುವಂತದ್ದು. ಏನೇನು ಯಾವ್ಯಾವ ಸರ್ಕಾರಗಳು ಬಂದು ಏನೇನು ಐಡಿಯಾ ಕೊಡ್ತಾರೆ ನಿಮ್ಗೆ, ಆ ಮುಟ್ಟಾಳರು ಇಂಜಿನಿಯರ್ಗಳು ನಿಮ್ಗೆ ಅರ್ಥ ಆಗಲ್ಲ. ಆಯ್ತಾ, ಒಟ್ಲ ತೆರಿಗೆ ದುಡ್ಡನ್ನ ಹೆಂಗನ ಹಾಳು ಮಾಡಿ ಕೊಡ್ಬೇಕು. ಒಟ್ಲಿ ಅದನ್ನಾರು ಮೇಂಟೈನ್ ಮಾಡೋರು ಮಾಡ್ತೀರಾ, ಮಾಡಲ್ಲ ನೋಡಿ. ಅದೇ ಇಲ್ಲೊಂದು ಈ ಕಡೆ ತೋರ್ಸಪ್ಪ, ಮುಂದಕ್ಕೆ ಹೋಗಿ ಇನ್ನೊಂದು. ಅದೇ ಇಲ್ಲೊಂದು ಆಟೋ ಸಂಘಟನೆ ಇದೆ ಇಲ್ಲಿ, ಬಾ ಈ ಕಡೆ. ಆಯ್ತು ನೋಡಿ, ಇಷ್ಟು ಮಳೆ ಗಾಳಿ ಬಿತ್ತಲ್ಲಿ ಎಷ್ಟು ಕಷ್ಟಪಡ್ತಾರೆ ಇಲ್ಲಿ. ಆಯ್ತಾ, ಇಲ್ಲೊಂದು ಸೆಂಟರ್ ಹಾಕೊಡಿ ನೀವು ಪುರಸಭೆಯಿಂದ. ಒಂದು ಸೆಂಟರ್ ಹಾಕೊಡ್ರಿ ಇಲ್ಲಿಂದ. ಪುರಸಭೆಯಿಂದ ಆಗಲ್ವಾ? ಆಗಲ್ಲ, ನೀವು ಮಾಡಲ್ಲ. ಯಾಕೆ ಕೇಳಿದ್ರೆ ಅನುದಾನ ಇಲ್ಲ ಅಂತೀರಾ. ಇರುವಂತ ಸರ್ಕಾರ ಟ್ಯಾಕ್ಸ್ ಅಲ್ಲಿ ಆ LEDಗಳು ಬೇಡದಿರೋದೆಲ್ಲ ವ್ಯವಸ್ಥೆಗಳಿಗೆ ಇವತ್ತು ಪೋಲಾಗಿರುವಂಥದ್ದು. ರಾಜ್ಯ ಸರ್ಕಾರಗಳು ಯಾವ ಬಂದ್ರು ಒಂದೊಂದು ಐಡಿಯಾಗಳು ಇವರು ಎಲ್ಲ ಪ್ರಚಾರಕ್ಕೆ ಮಾಡ್ಕೊಳಕ್ಕೆ. ಆದ್ರೆ ಇಲ್ಲಿರುವಂತ ಆಟೋ ಚಾಲಕರು ನೋಡಿ, ಆಟೋ ಚಾಲಕರು ಇವತ್ತು ಬಿಸಿಲಲ್ಲಿ ಬನ್ನಿ ಸರ್ ಇವತ್ತು ಇಷ್ಟು ಬಿಸಿಲಲ್ಲಿ ಮುನಿರಾಮರ ಇಷ್ಟು ಬಿಸಿಲಲ್ಲಿ ಹೆಂಗಿರ್ತಾರೆ ಸರ್? ಇಂಟ್ಗಳಾಗೆ ಆಗಲ್ಲ ಸರ್. ಇಲ್ಲಿ ಮಧ್ಯಾಹ್ನ ಭಾಳ ಫುಲ್ ಬಿಸಿಲು. ಅದೇನು ಮಾಡ್ಕೊಟ್ಟಲ್ವಲ್ಲ ಅವ್ರು, ಏನು ಇಷ್ಟ ಮಾಡ್ಕೊಟ್ಟಿಲ್ಲ ಅವರು ಅಲ್ವಾ? ಮೇಲ್ಗಡೆ ಜಾಬ್ ಕೊಡ್ತೀನಿ ಅವತ್ತಿಂದ ಮೋರಿಗೆ ರೆಡಿ ಮಾಡಿ ಅದನ್ನ ಸೀಟ್ ಹಾಕಿ ಹೇಳ್ತಾ ಇದೀವಿ, ಆಗ್ತಾ ಇಲ್ಲ. ಗಬ್ಬು ವಾಸನೆ ಹೊಡಿತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ಒಂದು ಹತ್ತಿರ ಕರೆಸಿ ಅಲ್ಲ ನೋಡಿ, ಅಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲದ್ರೆ LED ಡಿಸ್ಪ್ಲೇ ಅದು ಆನೆ ಆಗಲ್ಲ ಅದು. ರಾಜ್ಯ ಸರ್ಕಾರದ ಎಲ್ಲ ಭಾಗ್ಯಗಳನ್ನ ತೋರಿಸುವಂತ ಭಾಗ್ಯ ಅದು. ಇವತ್ತು LED ಡಿಸ್ಪ್ಲೇನೆ ಇವತ್ತು ತೋರಿಸೋದನ್ನ ಆ LED ಡಿಸ್ಪ್ಲೇನ ಕೂಡ ರೆಡಿ ಮಾಡ್ಕೊಂಡಿಲ್ಲ ಇವ್ರ ಯೋಗ್ಯತೆಗೆ. ಇನ್ನೇನ್ರೆ ಮೂಲಭೂತ ಸೌಕರ್ಯ ಕೊಡ್ತಾರೆ ಸರ್ಕಾರದ ಅಧೀನದಲ್ಲಿ. ಮಾದೇವರ ಬನ್ನಿ ಮಾದೇವರ, ಇಲ್ಲಿ ಬನ್ನಿ ಗೊತ್ಕೊಡಿ ಸರ್. ಮಾದೇವರ, ಈಗ ನೀವು ನಿಮ್ಮ ನರಸೀಪುರದಲ್ಲಿದ್ದೀವಿ. ಸಂಜೆ ಮುಗಿಲು ಪತ್ರಿಕೆ ಇವತ್ತು ಎಸ್ಟಾಬಿಟಿಗೋಸ್ಕರ ಬಂದಿರೋದು. ಜೊತೆಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳ ವಿಚಾರ ಕೂಡ ಮಾತಾಡ್ತಾ ಇದ್ದೀವಿ. ಏನು ಹೇಳ್ತೀರಾ? ನಾನು 3 ಬಾರಿ ಅಲ್ಲೇ ಇರಲಿ, ಪೇಪರ್ ತಗೊಳ್ಳೋ.
ಪುರಸಭೆ ವ್ಯಾಪ್ತಿಗೆ 3 ಬಾರಿ ಅರ್ಜಿ ಕೊಟ್ಟಿದ್ದೀನಿ. ಇಲ್ಲಿ ಡಬ್ಬು ಮುಚ್ಚಿ ಅಂತ ಊರಿಗೆ ಮತ್ತು ಇಲ್ಲೊಂದು ಸಾರ್ವಜನಿಕರಿಗೆ ಕುಡಿಯ ನೀರು ಪುರಸಭೆ ಅಧಿಕಾರಿಗಳಿಗೆ ನಾನು ಖಂಡಿತವಾಗ್ಲೂ ನಮ್ಮ ಸಂಘದ ಮುಖಾಂತರ ಅರ್ಜಿ ಕೊಡ್ತಾನೆ. ನಮ್ಮ ಟಿ ನರಸೀಪುರದಲ್ಲಿ ಎಲ್ಲೆಲ್ಲಿ ಸಂಘ ನಿಲ್ದಾಣ ಬೇಕು ಅದಕ್ಕೂ ಸೇರಿಸಿ ಒಂದು ಅರ್ಜಿ ಕೊಟ್ಟಿರೋದ್ರಿಂದ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಅಧಿಕಾರಿಗಳು ನಾವು ಮರ್ಜಿನ ಒಳ್ಳೆ ಚಿರುಮುರಿ ಕಟ್ಟಕ್ಕೆ ಒಂದು ಇದು ಮಾಡ್ತಾರಲ್ಲ ಆ ರೀತಿ ಒಂದು ಚಿರುಮುರಿ ಕಟ್ಟೋ ರೀತಿ ಕುಂತು ಡಸ್ಟ್ಬಿನ್ಗೆ ಹಾಕ್ತಿದ್ದಾರೆ. ಏನೂ ಅಲ್ಲಿ ಕೆಲಸ ಮಾಡಿಲ್ಲ. ಒಂದು ಅರ್ಜಿ ಕೊಟ್ಟಿರೋದು ಅಂದರೆ 3 ವರ್ಷದಿಂದ ಕೊಟ್ಟಿದ್ದೀನಿ. 2023ರಿಂದ 2026ವರೆಗೂ ಅರ್ಜಿ ಕೊಟ್ಟಿರೋದೇ ಬರ್ತಾವೆ. ಈ ಡಕ್ಕ ಮುಚ್ಚಕ್ಕಾಯ್ತು. ದಿನ ಬೆಳಗ್ಗೆ ಆಯಿತು ಅಂದರೆ ಬೆಳಗಾಯಿತು ಅಂದರೆ ಹಸುವಾಕಾರ ಜಾನುವಾರುಗಳೆಲ್ಲ ನಾಯಿ ಬಿಡ್ತಿದೆ. ನಮ್ಮ ಫೈರ್ ಇಂಜಿನ್ ಆಫೀಸರ್ಗೆ ನಾವು ಫೋನ್ ಮಾಡೋದಾಯ್ತದೆ. ದಿನಕ್ಕೆ 1, 2, 3 ಹಸ ಎಸೋದೇ ಆಯ್ತದೆ. ಅದು ನಮ್ಮಲ್ಲಿ ದಾಖಲಾತಿ ಇದೆ. ಅಕಸ್ಮಾತ್ ಬಿಸಿಲಾಯ್ತು ನೋಡಿ ಕುಂತ್ಕೊಂತಿದ್ರೆ ಎಣ್ಣೆ ಹೊಡೆದು ಮತ್ತಲ್ಲಿ ಪಾರ್ಟಿ ಹಂಗೆ ಹಿಂದಕ್ಕೆ ಬಿಟ್ಕೊಂಡಿದ್ದ ಇರೋದ್ರಿಂದ ಆ ಪಾರ್ಟಿನ ಎಷ್ಟೇ ಕಳಿಸಿದ್ದೀವಿ. ಈ ಮೋರಿಗ ಯಾವತ್ತು ಋಣ ಕೊಡುತ್ತೆ ನಮ್ಮ ಸರ್ಕಾರ ಯಾವತ್ತು ಸ್ಪಂದಿಸ್ತಾರೋ 3 ವರ್ಷದಿಂದ ಲೆಟರ್ ಕೊಡ್ತಾನೆ ಇದ್ದೀನಿ. ನಮ್ಮ ಗುಂಜಾ ನರಸಿಂಹಸ್ವಾಮಿ ಟೆಂಪಲ್ನಿಂದ ಹಿಡಿದು ನಮ್ಮ ಈ ಪುನಃ KSRTC ಬಸ್ ಸ್ಟ್ಯಾಂಡ್ ಮುಂಭಾಗಕ್ಕೆ ಕಂಡುವ ಇದನ್ನು ಸ್ಲ್ಯಾಬ್ ಮುಚ್ಚಬೇಕು ಅಂತ ನಾನು ಅರ್ಜಿ ಕೊಡ್ತಾನೆ ಇದ್ದೀನಿ. ಆಮೇಲೆ ನಮ್ಮ ಟಿ ನರಸೀಪುರದಲ್ಲಿ ಕೆಲವು ಕಡೆ ಸಂಘ ನಿಲ್ದಾಣ ಇಲ್ಲ. ಸಾರ್ವಜನಿಕರು ನಿಂತ್ಕೊಳ್ಳೋಕ್ಕೆ ಸಂಘ ನಿಲ್ದಾಣ ಇಲ್ಲ. ನಮ್ಮ ಪುರಾತನ ಕಾಲದ ಹಲವು ಗ್ರಾಮದ ಆಲ್ಗೂಡನೇ ಪುರಸಭೆ ವ್ಯಾಪ್ತಿಗೆ ಬರ್ತದೆ. ಹೆಚ್ಚು ಕಮ್ಮಿ 5,000 ಕೂಡ ವಾಸ ಮಾಡ್ತಾರೆ. ಅಂಥ ಜಾಗದಲ್ಲಿ ಒಂದು ಸಂಘ ನಿಲ್ದಾಣ ಇಲ್ಲ. ತಿರುಮುಕೊಳ್ಳಲಿಲ್ಲ, ಈ ಕಡೆ ತಿರುಮುಕೊಳ್ಳಿಲ್ಲ, ಎಲ್ಲೆಲ್ಲಿ ಇಲ್ಲ ಅಂತದಕ್ಕೆಲ್ಲ ನಾನು ಅರ್ಜಿ ಸಮೇತ ಕೊಟ್ಟಿದ್ದೀನಿ. ಪುರಸಭೆಯವರು ಅದಕ್ಕೆ ಯಾವುದೂ ಸ್ಪಂದಿಸ್ತಿಲ್ಲ. ಜಾಗ ತೋರಿಸಿರ್ತಾರೆ, ನಾವೇ ಜಾಗ ತೋರಿಸ್ತೀವಿ. ನಾವೇ ಪುರಸಭೆಯವ್ರಿಗೆ ಜಾಗ ತೋರಿಸ್ಬೇಕು ಅನ್ನೋದು ಅವ್ರು ಯಾಕೆ ಇರೋದು. ನಾವೇ ಗೌರ್ಮೆಂಟ್ ಜಾಗ ತೋರಿಸ್ಬೇಕು ಅನ್ನೋದು ಅವ್ರಿಲ್ಲ. ನಿಮ್ಮ ಕಂದಾಯ ಅಧಿಕಾರಿಗಳು ಯಾಕೆ ಕೇಳಬೇಕು? ಅವ್ರು ಏನೂ ಸ್ಪಂದಿಸಲ್ಲ ಸರ್. ನಾವು ತಾಲೂಕು ಆಫೀಸು ನಮ್ಮ ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ ತಂಗು ನಿಲ್ದಾಣಕ್ಕೆ. ಇದಕ್ಕೂ ಇದ್ರ ಬಗ್ಗೆನೂ ನಾವು ತಹಸೀಲ್ದಾರ್ಗೂ ಕೊಟ್ಟಿದ್ದೀನಿ. ನನ್ನ ಹತ್ರ ಇದೆ ಲೆಟ್ರೇಡು. ಅವ್ರು ಓಸಿ ಕಾಪಿ ಕೊಟ್ಟಿರೋಲ್ಲ, ಅವ್ರು ಓಸಿ ಕಾಪಿ ಇದೆ. ಈ ಜಾಗದಲ್ಲಿ ನೋಡಿ ಹೆಚ್ಚು ಕಮ್ಮಿ ಅಂದರೆ 5.5 ಅಡಿ ಆಳೆ ಇದೆ. ನಾವು ಇಳಿದ್ರೆ ನಮಗೆ ತಲಾಮಟ್ಟ ಇಲ್ಲಿ ನೋಡಿದ್ರೆ ಮಾತ್ರ ಸಡನ್ ಆಗಿ ಇಲ್ಲೋದ್ರೆ ಪ್ರಾಣ ಹೊಡೋಯ್ತದೆ. ಹಸ ಇಲ್ಲಿ ಬಿದ್ದರೆ ಇಲ್ಲ ಆ ಮೂಲಕ ಹೋಗ್ಬೇಕು, ಇಲ್ಲ ಅಲ್ಲಿಗೆ ಹೋಗ್ಬೇಕು ಹಚ್ಕೊಂಡು. ಅದನ್ನು ಯಾರೂ ಸ್ಪಂದಿಸ್ತಿಲ್ಲ. ಅಂದರೆ ನಾವು ಇಲ್ಲೊಂದು ಕುಡಿಯೋ ನೀರು ಘಟಕ ಕೇಳ್ತಿರೋದು ಅಂದರೆ ಪೂರ್ತಿ ಎಲ್ಲ ಕಡೆನೂ ಬಂದು ಒಂದು ಕುಡಿಯೋ ನೀರು ಘಟಕ ಬೇಕು ಅಂತಲೇ ನಾನು 3 ವರ್ಷದಿಂದ ಲೆಟ್ರ್ ಕೊಡ್ತಾನೇ, ಅರ್ಜಿ ಸಲ್ಲಿಸ್ತೇನೆ. ಅರ್ಜಿನ ಅವರು ಡಸ್ಟ್ಬಿನ್ಗೆ ಹಾಕ್ತಾರೋ ಹೊರತು ಅದನ್ನು ಹೊಂದಿಸ್ತಿಲ್ಲ. ಈ KSRTC ಬಸ್ ಸ್ಟ್ಯಾಂಡ್ ನೋಡಿದರೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಗುಂಡ್ಲುಪೇಟ, ಚಾಮರಾಜನಗರ ಹೋಟ್ಲಲ್ಲಿ ಏನ್ ಮಾಡೋರೆ ಮೇಲೆ ಟ್ಯಾಂಕ್ ಇದೆಯಲ್ಲ, ಅದು ಯಾವಾಗ ಎಷ್ಟು ವರ್ಷ ಆಯ್ತು ತೊಳೆದು ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಬೇಕಾರೆ. ಆ ಮೇಲೆ ಟ್ಯಾಂಕ್ ನೀರೇ ಕುಡಿಸ್ತಾರ್ರಿ ಜನಗಳಿಗೆ. ಚಿಕ್ಕ ತೊಳಿಕೋ ಅದೇ ಮುಖ ತೊಳಿಕೋ ಪಾಪ ಕುಡಿಯೋಕೆ ನೀರು ವ್ಯವಸ್ಥೆ ಅದೇ ಇರೋದು. ಡೈರೆಕ್ಟ್ ಅದು ಮೋಟ್ರು ಸಂಪ ಇದೆ. ಡೈರೆಕ್ಟ್ ಮೋಟ್ರಿಂದ ಹೋಯ್ತಿರೋದು. ಇಲ್ಲಿ ಕಿತ್ತೋಗಿರೋ ಸಂಪು ಇದೆಯಲ್ಲ, ಸಂಪ ಡೆಡ್ ಮಾಡಿಬಿಟ್ಟಿದ್ದಾರೆ. ಡೆಡ್ ಆಗಿರೋದನ್ನ ಡೈರೆಕ್ಟ್ ಮೋಟ್ರ್ ನೀರೇ ಹೋಯ್ತಿರೋದು ಅಲ್ಲಿಗೆ. ನಾನು ಕೇಳ್ತಿರೋದು ಸರ್, ಇವಾಗ ಪಿರಿಯಾಪಟ್ಟಣದಲ್ಲಿ ಕುಡಿಯೋ ನೀರು ಘಟಕ ನಮ್ಮ ಗುಂಡ್ಲುಪೇಟೆಯಲ್ಲಿದೆ, ಚಾಮರಾಜನಗರದಲ್ಲಿದೆ, ಕೊಳ್ಳೇಗಾಲದಲ್ಲಿದೆ. ನಮ್ಮ ಟಿ ನರಸೀಪುರದಲ್ಲಿ ಇಲ್ಲ ಅಂದ್ರೆ 2 ಅಭಿವೃದ್ಧಿ ಕ್ಷೇತ್ರ, ಒಂದು MLA ಕ್ಷೇತ್ರ, ಒಂದು ಸಿದ್ದರಾಮಯ್ಯ ಕ್ಷೇತ್ರ, ಆಮೇಲೆ MP ಇದೇ ಕ್ಷೇತ್ರದಲ್ಲಿ ಗೆದ್ದಿರೋಂಥವ್ರಿಗೆ ಕುಡಿಯೋ ನೀರು ಘಟಕ ಇಲ್ಲೇ ಇಲ್ಲಿ. ಪುರಸಭೆ ಅಧಿಕಾರಿಗಳು ಕೇಳಿದ್ರೆ ಸ್ಟ್ಯಾಂಡಲ್ಲಿ ಕೇಳಿದ್ರೆ ಸ್ಟ್ಯಾಂಡ್ಗೆ ಕುಡಿಯೋ ನೀರು ಘಟಕ ವ್ಯವಸ್ಥೆ ಮಾಡಕ್ ಆಗಲ್ಲ ಅಂತಾರೆ. ನನ್ನ ಮನೆ ಕೇಳ್ತಿಲ್ಲ. ಸಾರ್ವಜನಿಕರು ಹೋಗೋರಿಗೆ ಬಸ್ ಸ್ಟ್ಯಾಂಡಲ್ಲಿ ಒಂದಿಲ್ಲ. ಆ ಸಂಪು ನೀರೇ ಅಲ್ಲೇ ಡ್ರೈವರ್ಗಳು ಇದನ್ನೇ ತೊಳಿತಾರ. ಊಟದ ಬಾಕ್ಸ ಅದೇ ನೀರು ಇಟ್ಕೊಂಡು ಕುಡಿಬೇಕು. ಇವ್ರ ಮನೆಗಳು ಕುಡಿದಾರೆ. ಸ್ವಚ್ಛ ಭಾರತ ಮಾಡ್ತೀನಿ, ಸ್ವಚ್ಛತೆ ಮಾಡ್ತೀನಿ ಅಂತ ಏನು ಸ್ವಚ್ಛತೆ ಮಾಡ್ತಿದ್ದಾರೆ ಅವರು? ಇದೊಂದು ಸ್ಲ್ಯಾಬ್ ಮುಚ್ಚಕಾಯ್ತಲ್ಲ ಅವ್ರ ಕೈಲಿ. ಅರ್ಜಿ ಕೊಡ್ತಾನೆ ಇದ್ದೀನಿ 3 ವರ್ಷದಿಂದ ಸತತವಾಗಿ. ಒಂದು ವರ್ಷ 2023ರಿಂದ 2026ವರೆಗೂ ಅರ್ಜಿ ಕೊಟ್ಟಿದ್ದೀನಿ. ಅದ್ರ ದಾಖಲಾತಿ ಎಲ್ಲ ನಾನು ತಂದಿದ್ದೀನಿ. ಇವಾಗ ಬಂದಿದ್ದವರು ಮೇಡಮ್ಗೂ ಕೊಟ್ಟಿದ್ದೀನಿ, ಇವಾಗ ಬಂದಿರೋರ್ಗೂ ಕೊಟ್ಟಿದ್ದೀನಿ. ಇವ್ರಿಗಂತೂ ಟೆಂಪ್ರವರಿ ಬಂದಿರಲ್ಲ ಆ ಮೇಡಮ್ಗೂ ಅರ್ಜಿ ಕೊಟ್ಟಿದ್ದೀನಿ. ನಮ್ಮ ಸಂಘದಿಂದ ಜೈ ಕನ್ನಡದ ಮಹಾಸೇನೆ ವತಿಯಿಂದ ನಮ್ಮ ಆಟೋ ಚಾಲಕರಾಗಿ ಎಲ್ಲ ಕಡೆಯಿಂದ ಸ್ಪಂದಿಸ್ತಾ ಒಂದು ಸ್ಲ್ಯಾಬ್ ಮುಚ್ಚಿ ಅಂತ ಹೇಳ್ತೀನಿ. ಒಂದು ಕುಡಿಯೋ ನೀರು ಘಟಕ ವ್ಯವಸ್ಥೆ ಮಾಡಿ ಅಂತಿದ್ದೀನಿ. ಸರ್ಕಾರಕ್ಕೆ ಇದು ಮುಟ್ಟದೇ ಏನೋ ಗೊತ್ತಿಲ್ಲ. ಎಲ್ಲಿ ಸಿಹಿ ಇದೆ ಅಲ್ಲಿ ಕೈ ಹಾಕ್ತಿದ್ದಾರೆ, ಎಲ್ಲಿ ಕೈ ಇದೆ ಈ ಕಡೆ ಬರ್ಬೋದು.
ಅಲ್ಲಿ LED ಬೇಕಾ ನಮ್ದು? ಅದು ಅವಶ್ಯಕತೆ ಇಲ್ಲ ಆ ಸರ್, ಕಡೆ ಬಾರೋ. ಅದು ಅವಶ್ಯಕತೆ ಇಲ್ಲ ಸರ್. ಎಲ್ಇಡಿ ಅವಶ್ಯಕತೆ ಇಲ್ಲ. LED ನ ರೆಡಿ ಮಾಡ್ಕೊಳ್ಳೋಕೆ ಯೋಗ್ಯತೆ ಇರುತ್ತೆ ಸಂಬಂಧಪಟ್ಟ ಅಧಿಕಾರಿಗಳು. ನಾನು ಹೇಳಿ ನಮ್ಮ ದುಡ್ಡು ರೀ. ಎಲ್ಇಡಿಗೆ ಹಾಕಿದ್ರೆ ನಮ್ಮ ನರಸೀಪುರಲ್ಲಿ ವಿಶೇಷವಾದಂಥ ದೇವಸ್ಥಾನ ಇದೆ, ಗುಂಜ ನರಸಿಂಹಸ್ವಾಮಿ ಇದೆ, ಅಗಸ್ತ್ಯ ಟೆಂಪಲ್ ಇದೆ, ನಮ್ಮ ತಾಲೂಕು ಆಫೀಸ್ ಇದೆ, ಇದು ವುಮೆನ್ಸ್ ಕಾಲೇಜ್ ಇದೆ, ಸ್ಟೇಷನ್ ಇದೆ, ತಲಕಾಡು ಇದೆ. ಇಂಥ ಪ್ಲೇಸ್ನೆಲ್ಲ ಇಲ್ಲಿ ತೋರಿಸಿದ್ರೆ ನೂರಾರು ಜನ ಸಾರ್ವಜನಿಕರು ನೋಡಿದ್ರೆ ನಮ್ಮ ಟಿ ನರಸೀಪುರಲ್ಲಿ ಇಂಥ ಪ್ಲೇಸ್ಗಳಿದೆ ಅಂತ ತೋರ್ತಾ ಇದ್ದಾರೆ. ಅದೇನಕ್ಕಿದೆ ಅದು? ಸಾವಿರಾರು ಖರ್ಚು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಇಡಿ ಮಾಡಿದ್ದಾರೆ, ಅದೇನು ಪ್ರಯೋಜನ ಇಲ್ಲ. ಇಲ್ಲಿ ನಮ್ಮ ನರಸೀಪುರ ಬಸ್ ಸ್ಟ್ಯಾಂಡ್ ತೋರಿಸಿಲ್ಲ. ಯಾವಾಗ ಮಾಡಿದ್ರು ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪುಣ್ಯದ ಕೆಲಸ ಕುಂಭಮೇಳಲ್ಲಿ ಮಾಡಿದ್ದೆ, ಮುಳುಗದ್ ತೋರ್ಸೋದು, ಕುಂಭಮೇಳ ಇದ್ದದ್ದೇ ಇದ್ದದ್ದು ನೋಡಿದ್ದೆ, ಬೇರೆ ನೀನೇ ತೋರಿಸಿಲ್ಲ ಕುಂಭಮೇಳದು. ಇಲ್ಲಿ ನಮ್ಮ ನರಸೀಪುರಲ್ಲಿ ಎಂತೆಂಥ ಸೀನ ಇದೆ ಗೊತ್ತಾ? ಗುಂಜ ನರಸಿಂಹಸ್ವಾಮಿ ಮಂದಿರ, ಗುಂಜ ನರಸಿಂಹಸ್ವಾಮಿ ಇದೆ, ಮುನಿಸ್ಥಾನೇಶ್ವರನ ದೇವಸ್ಥಾನ ಇದೆ, ಅಗಸ್ತ್ಯೇಶ್ವರ ಇದೆ, ಗರ್ಗೇಶ್ವರಿ ಅರ್ಧನಾರೇಶ್ವರನ ದೇವಸ್ಥಾನ ಇದೆ, ನಮ್ಮ ವುಮೆನ್ಸ್ ಕಾಲೇಜ್ ಇದೆ, ಮತ್ತು ತಾಲೂಕು ಆಫೀಸ್ ಇದೆ. ಅಭಿವೃದ್ಧಿ ಆಗಿರೋಂಥವು 4 ಸೇತುವೆಗಳಿದ್ದಾವೆ. ಇಷ್ಟೆಲ್ಲ ಅಭಿವೃದ್ಧಿ ಆಗಿರೋಂಥವನ್ನ ಈ ಟಿವಿಲಿ ಒಂದು ದಿವಸ ತೋರಿಸಿಲ್ಲ. ಏನಕ್ಕೆ ಬೇಕು ಇದು? ಮನೆಯಲ್ಲಿ ಬಿಟ್ಟು ಇದು ಮಡಗ್ತಾರಲ್ಲ ಅಂತ ಪುರಸಭೆ ವ್ಯಾಪ್ತಿಲಿ ಅಲ್ಲ ಇದು ಏನಕ್ಕೆ ಟಿವಿ ಇರೋದು ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲಾ ವಿಚಾರಗಳನ್ನ ತಿಳಿಸೋದಕ್ಕೆ. ಏನ್ ತಿಳಿತದ ಸರ್? ರಾಜ್ಯ ಸರ್ಕಾರ ಏನೋ ಇವರು ಪಂಚ ಗ್ಯಾರಂಟಿಗಳನ್ನ ತೋರಿಸಲ್ವಲ್ಲ ಇಲ್ಲಿ. ಅಲ್ಲಿ ಏನಿದ್ದು ನೋಡಿ ಇಲ್ಲಿ, ಅದೇ ಹಂಗೆ ನಿಂತದ. ಯಾರಿದ ಏನು ಪ್ರಯೋಜನ ಇಲ್ಲ. ಆನ್ ಮಾಡ್ತಾವೆ. ನರಸೀಪುರಕ್ಕೆ ಒಂದು ಎಲ್ಇಡಿ ಬೇಕಾಯ್ತು, 2 ಎಲ್ಇಡಿ ಫಿಟ್ ಮಾಡಿದ್ರು. ಏನೋ ಒಂದು ಎಲ್ಲೆಲ್ಲಿ ಫಿಟ್ ಮಾಡೋರೆ? ಶಾಲೆ ಸರ್ಕಲ್ ಒಂದು, ಇಲ್ಲೊಂದು. ಅದು ರನ್ನಿಂಗ್ ಇದೆಯಾ? ಅದು ಡೆಡ್ಡೆ. ಅದು ಡೆಡ್ಡೆ. ಅದು ಡೆಡ್ಡೆ. 2 ಡೆಡ್ಡೆ. ನರಸೀಪುರಲ್ಲಿ ಇರೋದು 7 ಡೆಡ್ಡೆ. ನಮ್ಮ ತೆರಿಗೆ ಹಣ ಬೇಕು. ನಮ್ಮದೇ ಇದೆ, ನಮ್ಮದೇ ತೆರಿಗೆ, ನಮ್ಮದೇ ಇಲ್ಲ ಕೈಯಿಂದ ಹಾಕೋದು. ಇನ್ನು ಹಾಕ್ಬಿಟ್ಟು ಬಿಲ್ ಮಾಡ್ಕೊಂಡ್ರೆ ನಾವು ಏನಾರ ಸುಟ್ಟೋಗ್ಲಿ ಆನಾರಾಗಲಿ ಏನಾರಾಗಲಿ ಹಾಕಿದ್ರೆ ಅದೇ ಪೋಜು. ಕುಂಭಮೇಳದ್ದೆ ಎಷ್ಟೋ 1.5 ವರ್ಷ ಆಗಿತ್ತು ಕುಂಭಮೇಳಕ್ಕೆ, ಅದೇ ಬರ್ತದೆ ಇವಾಗ. ಇವಾಗ ಮೇಂಟೈನ್ ಮಾಡ್ತಾ ಇಲ್ಲ ಹಾಗಾದ್ರೆ. ಅದೇನು ಮೇಂಟೈನ್ ಮಾಡಿದ್ರು ನಮ್ಮ ಪುರಸಭೆ ಅಧಿಕಾರಿಗಳು. ನಾವು ಬಂದಲ್ಲಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದೀವಿ. ಯಾರು ಪುರಸಭೆ ಅಧಿಕಾರಿಗಳು ಯಾರು? ನಮ್ಮ ಚೀಫ್ ಆಫೀಸರು ಹೊಸದಾಗಿ ಬಂದಿದ್ದಾರಲ್ಲ, ಎಲ್ಲನೂ ಮೇಂಟೈನ್ ಮಾಡ್ತೀವಿ. ಯಾರು ಹೊಸದಾಗಿ ಬಂದಿರೋದು? ಅವ್ರ ಹೆಸರು ನಮಗೆ ಗೊತ್ತಿಲ್ಲ. ಆನ್ಲೈನ್ ಚೆಕ್ ಮಾಡ್ತೀವಿ ಬಿಡಿ ಯಾರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಾಧವ. ಅವ್ರ ಪರವಾಗಿ ನಾನೆಲ್ಲ ಈಗ ನಮ್ಮ ಸಂಜೆ ಮುಗಿಲು ಪತ್ರಿಕೆ ವಿಚಾರವಾಗಿ ಏನು ಹೇಳ್ತೀನಿ, ನಿನ್ನೆ ಬಂಡ್ಲು ನಿಮ್ಮ ಕಡೆಯಿಂದ ಬಹಳ ಖುಷಿ ಆಯಿತು, ವಿಶ್ ಮಾಡ್ತೀವಿ. ಯಾಕಂದ್ರೆ ನಿನ್ನೆ ನಿಮ್ಮ ಕಡೆಯಿಂದ ನಮ್ದು ಬಂಡ್ಲು ತಲುಪಿದ್ದು. ಆಟೋ ಚಾಲಕರು ಏನೇನು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ. ಈ ಸಂಜೆ ಪೇಪರ್ಲಿ, ಸಂಜೆ ಮುಗಿಲ ಪೇಪರ್ಲಿ ನಮ್ಗೆ ತುಂಬ ಖುಷಿ ಇದೆ. ಯಾಕೆಂದರೆ ಪ್ರತಿಯೊಂದು ಕಡೆನೂ ಎಲ್ಲೇ ಒಂದು ಇದಾದರೂ ನ್ಯೂಸ್ ಆದ್ರೂ ಸಂಜೆ ಹೊತ್ತು ನ್ಯೂಸ್ ನೋಡಿ ಓದಿ ಒಂದು ಕೆಲವ್ರಿಗೆ ಏನಿದೆ ಅದರದ್ದು ಒಂದು ಅನುಭವ ಆಗೋ ಮಟ್ಟಿಗೆ ನೀವು ಒಂದು ಕಾರ್ಯಕ್ರಮ ನಡೆಸಿ ನೋಡಿ. ನಿಮ್ಮ ಆಟೋ ಚಾಲಕರ ಬಗ್ಗೆ ಬೆಂಗಳೂರು ಪೊಲೀಸ್ ಇಲಾಖೆ ಅಲ್ಲೇ ಮಾಡಿರೋದನ್ನ ಸುದ್ದಿ ಮಾಡಿದ್ದೀವಿ. ಹೌದು ಸರ್. ಅಂದರೆ ಇಲ್ಲಿ ನಮ್ಮ ಸರ್ಕಾರ ವತಿಯಿಂದ ನಮ್ಮ ಆಟೋ ಚಾಲಕರಿಗೆ ನಿನ್ನೆ ಒಂದು ಸುದ್ದಿ ಬಂದಿದೆ ನರಸೀಪುರದೇನೆ. ಒಬ್ಬ ಕಾಂಗ್ರೆಸ್ ಯುವ ಮುಖಂಡದ್ದು ಒಂದು ಹಗರಣ ಕೂಡ ಬಂದಿದೆ ನೋಡಿ ನಮ್ಮ ಪತ್ರಿಕೆಯಲ್ಲೇ. ಹೌದು ಸರ್ ಆಗಿದೆ. ಅದು ಬರ್ತಾ ಇದೆ, ಅದೆಲ್ಲ ನೋಡ್ತಾ ಇದ್ದೀವಿ. ಇಂಥ ಚಾನಲ್ಗಳಿಂದ ಕೆಲವುದು ಬಹಿರಂಗ ಜಾಲತಾಣಕ್ಕೆ ಬರಬೇಕು ಹೊರತು ಒಳಗೆ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ನ್ಯೂಸ್ ಚಾನಲ್ ಒಂದೇ ಹೆಚ್ಚಿನ ನೋಡಿ. ಮೊನ್ನೆ ಪುದಿಗಾಲಿಯಲ್ಲಿ ಪಕ್ಕದಲ್ಲಿರುವಂಥ ಒಂದು ಕುಗ್ರಾಮದಲ್ಲಿರುವಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡು ಅಚಾನಕ್ಕಾಗಿ ಮಲಗಿದಾಗ ಅಲ್ಲಿ ಸೀಟ್ ಬಿದ್ದು ಅದನ್ನ ಮಧ್ಯರಾತ್ರಿ 12 ಗಂಟೆಯಲ್ಲಿ ಸುದ್ದಿ ಮಾಡಿದ್ದೀನಿ ನಾನು. ಅದು ನಮ್ಮ ಮಾಧ್ಯಮ ಮುಖಾಂತರ ಅದು ಸುದ್ದಿಯಾಗಿದೆ. ಧನ್ಯವಾದಗಳು. ನಾವು ಮಾಧ್ಯಮ ಮುಖಾಂತರಕ್ಕೂ ಧನ್ಯವಾದ ತಿಳಿಸ್ತಿದ್ದೀವಿ. ಈ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ಸುದ್ದಿಗಳನ್ನ ತಿಳಿಸಿ ನಮ್ಮ ದೇಶಕ್ಕೆ ಒಂದು ವಿಷಯವನ್ನು ತಿಳಿಸೋಕ್ಕೆ. ಆಮೇಲೆ ಈಗೆಲ್ಲ ಹೋಗಿದ್ರಲ್ಲ, ಯಾರನ್ನ ಕರ್ಕೊಂಡು ಪಾಪ ನೀವು ಯಾರೋ ಒಬ್ರು ಬಿದ್ದೋದ್ರು, ಅವ್ರನ್ನ ಹಾಸ್ಪಿಟಲ್ ಕಳಿಸ್ತೀನಿ ಅಂತ ಏನು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅನ್ಕಾನ್ಶಿಯಸ್ ದೊಡ್ಡಬಾಬು ಮಾಡೋರಂತ ಊಟ ತಿಂಡಿ ಇಲ್ಲಂತ ತುಂಬ ಹೋಗಿದ್ರು. ಅವ್ರನ್ನ ನಮ್ಮ ನರಸೀಪುರ ಜನರಲ್ ಆಸ್ಪತ್ರೆಗೆ ಸೇರ್ಬಿಟ್ಟು ಬಂದಿದ್ದೀನಿ ಸರ್. ಯಾವರು? ದೊಡ್ಡಬಾಬು ಮಾಡೋರು. ಏನು ಸಮಸ್ಯೆ ಆಗಿಲ್ವಾ? ಆರಾಮಾಗಿದ್ದಾರೆ. ಅವ್ರಿಗೆ ಈ ತರ ಎಲ್ಲ ಆಟೋ ಚಾಲಕರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ಅದನ್ನ ಕೆಲವೊಂದು ಮಾಧ್ಯಮಗಳು ತೋರಿಸಲ್ಲ. ಆಯ್ತಾ? ಆತರ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಆಟೋದವ್ರು ಏನಾರು 10 ರೂಪಾಯಿ ಕೇಳ್ಬಿಟ್ರೆ ಏನ್ ದರೋಡೆ ಮಾಡ್ತಿದಾರೆ ಅಂತ. ಕೆಲವರು ನಮ್ಮ ಟಿ ನರಸೀಪುರ ನಾವು ಇದೇ ಊರವರು ಇದೇ ಇದು. ಇವಾಗ ಗ್ಯಾಸ್ 1 ಲೀಟರ್ಗೆ 120 ರೂಪಾಯಿ, 60 ರೂಪಾಯಿ ಕೇಳಿದ್ರೆ 50 ರೂಪಾಯಿ ಜಾಗದಲ್ಲಿ ನಾ ಇದೇ ಊರು ಅಂತಾರೆ. ಅಲ್ಲಿ ಬಂದಾಗ ನಾ ಇದೇ ಊರು ಕಮ್ಮಿ ಹಾಕೋಣಕ್ಕಾಗಲ್ಲ. ಈ ತರ ಇರೋದ್ರಿಂದ ನಮ್ಮ ಜನ ಯಾರು ಹೆಂಗೆ ಗೊತ್ತಿಲ್ಲ, ನಾವು ಆಟೋ ಚಾಲಕ ಪರವಾಗಿರ್ತೀವಿ. ಹಾಗಾಗಿ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು.